ಅವರಂತೂ ನಮಗ್ ದೇವ್ರ ಇದ್ದಂಗೆ. ಜೀವನನೇ ಇಷ್ಟೊಂದು ಇಷ್ಟಕ್ಕೆ ಮುಗಿದಾಯ್ತು ಅನ್ನೋ ಒಂದು ನಿರ್ಧಾರಕ್ಕೆ ಹೋಗ್ಬಿಟ್ಟಿದೆ. ನಮ್ಗೆ 2018 ಅಲ್ಲಿ ಗೊತ್ತಾಯ್ತು ಇವ್ರಿಗೆ ಫುಲ್ ವೆಯ್ಟ್ ಲಾಸ್ ಆದ್ರು. ಕಿಡ್ನಿ ಫೇಲ್ಯೂರ್ ಆಗಿ ಮುಂಚಿದೆ ಯಾವ ತರ ಇದ್ನೋ ಅದೇ ತರ ಇದ್ದೀನಿ. ಆದ್ರೂ ಆರಾಮಾಗಿ ಇವಾಗ ಜೀವನ ಸಾಗಿಸ್ತಾ ಇದ್ದೀನಿ. ಸುರೇಶ್ ಕುಮಾರ್ ಅಂತ ನನ್ನ ಹೆಸರು. ನಾನು ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ಕೊಂಡಿದ್ದೆ. ಆಮೇಲೆ ಈಗ ಮಾಡ್ಕೊಂಡ್ ಬರ್ತಾ ನನ್ನ ಕಾಲುಗಳೆಲ್ಲ ಸ್ವಲ್ಪ ಊತ ಬಂತು. ಯಾಕೆ ಅಂತ ಚೆಕ್ ಮಾಡಿಸಿದ್ಕೆ ನನಗೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ರಿಪೋರ್ಟ್ ಬಂತು. ಆಮೇಲೆ ನಾನು ಹೋಗಿ ತೋರ್ಸ್ಕೊಂಡಾಗ ಅಲ್ಲಿ ಕೂಲಂಕುಷವಾಗಿ ಎಲ್ಲ ವಿಚಾರಣೆ ಮಾಡಿ ಡ್ಯಾಮೇಜ್ ಆಗಿದೆ ಅನ್ನೋ ಗೊತ್ತಾಗಿದೆ. ಆಮೇಲೆ ತಿರ್ಗಾ ನಮ್ಗೆ ಇಲ್ಲಿ ನಮ್ಮ ಮನೆ ಹತ್ರನೇ ನಮ್ಮ ರಿಲೇಷನ್ ಅವರೇ ಇಲ್ಲಿ ನ್ಯೂ ಹಾಸ್ಪಿಟಲ್ ಸಜೆಷನ್ ಮಾಡಿದ್ರು. ನಾ ಇಲ್ಲಿ ಬಂದು ತೋರ್ಸ್ಕೊಂಡ್ರ ಮತ್ತೆ ಇಲ್ಲಿ 3 ತಿಂಗಳು ಡಯಾಲಿಸಿಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಡಯಾಲಿಸಿಸ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೇಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಟ್ರಾನ್ಸ್ಪೇಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಆರಾಮಾಗಿದ್ದೀನಿ. ನಮ್ಮ ಮಿಸ್ಸಸ್ಸೇ ಕೊಟ್ಟರು ಕಿಡ್ನಿನ. 19ನೇ ಇಸ್ವಿಲಿ ನಾನು ಬಂದ್ ಮಾಡ್ಸ್ಕೊಂಡಿದ್ದು. ಇವಾಗ 26 ಇವಾಗ ಆರಾಮಾಗಿದ್ದೀನಿ. ಏನು ಅಂತ ಪ್ರಾಬ್ಲಮ್ ಏನಿಲ್ಲ. 3 ತಿಂಗಳು ಒಂದ್ಸತಿ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಗೆ 2018 ಅಲ್ಲಿ ಗೊತ್ತಾಯ್ತು ಇವ್ರಿಗೆ ಫುಲ್ ವೆಯ್ಟ್ ಲಾಸ್ ಆದ್ರು. ನಾನು ಅದನ್ನ ಕಂಡಿಡ್ದು ಒಂದ್ ಶುಗರ್ ಟೆಸ್ಟ್ ಮಾಡಿಸಿ ಅಂತ ಕಳಿಸ್ದೆ. ಅದು ನೋಡಿದ್ರೆ ಶುಗರ್ ಟೆಸ್ಟ್ ಮಾಡಿಸಿದಾಗ ಅವ್ರು ಕ್ರಿಯೇಟಿನ್ ನಮ್ ಲ್ಯಾಬ್ ಅವ್ರು ಪರಿಚಯ ಇದ್ರು. ಅವರು ಎಲ್ಲಾ ಟೆಸ್ಟ್ ಮಾಡಿದಾಗ ಕಿಡ್ನಿ 2 ಹೋಗಿದೆ ಅಂತ ಗೊತ್ತಾಯ್ತು ಸರ್. ಅವಾಗ ನಾವು ಎಲ್ಲಿ ತೋರಿಸ್ಬೇಕು ಅಂತ ಗೊತ್ತಾಗದೆ ನಮ್ಮ ಕಸಿನ್ ಒಬ್ರು ಸಜೆಸ್ಟ್ ಮಾಡಿದ್ರು. ಅಲ್ಲಿ ಹೋಗಿ ಅಲ್ಲಿ ಎಲ್ಲಾ ಟೆಸ್ಟ್ ಆಯ್ತು. ಅವಾಗ ನಾವ್ ಇಲ್ಲಿಗೆ ಬಂದ್ವಿ. ಪದ್ಮನಾಭ ಸರ್ ಹತ್ರ ಬಂದ್ವು. ಫಸ್ಟ್ ನಮ್ಗೆ ಅವ್ರು ಸಿಗ್ಲಿಲ್ಲ. ಆಮೇಲೆ ಶಕುಂತಲಾ ಡಾಕ್ಟರ್ ಸಿಕ್ಕಿದ್ರು. ಇಲ್ಲಿ ನಮ್ಗೆಲ್ಲಾ ವ್ಯವಸ್ಥೆ ಎಲ್ಲ ಚೆನ್ನಾಗಾಯ್ತು. ಇಲ್ಲಿ ಏನೇ ಒಂದ್ ಟೆಸ್ಟ್ ಮಾಡಕ್ ಬಂದ್ರು ನಾನ್ ಸ್ವಲ್ಪ ತುಂಬಾ ಕ್ವಶನ್ಗಳು ಕೇಳ್ತೀನಿ. ಆತರ ತುಂಬಾ ಕ್ವಶನ್ ಕೇಳಿ ನನಗ್ ಬ್ಯಾಕ್ ಪೈನ್ ಇತ್ತು, ಡಿಸ್ಕ್ ಬಲ್ಜ್ ಅಂತ ಇತ್ತು, ಅದು ನನಗ್ ಮುಂದೆ ಪ್ರಾಬ್ಲಮ್ ಆಗ್ಬೋದಾ, ತುಂಬಾ ಕ್ವಶನ್ಗಳು ಕೇಳಿ ಡಾಕ್ಟರ್ಸ್ ನ ಎಲ್ರು ನನಗೆ ಸಮಾಧಾನ ಆಗೋ ರೀತಿನೇ ಹುಷಾರು ಎಲ್ಲ ಹೇಳಿದ್ರು. ಏನು ಪ್ರಾಬ್ಲಮ್ ಆಗಲ್ಲ, ಒಂದ್ ಸಿಸೇರಿಯನ್ ಮಾಡಿದಷ್ಟು ಅಷ್ಟೇ ನಿನಗೆ ಪೈನ್ ಆಗೋದು, ಆತರ ಎಲ್ಲ ನನಗೆ ಗೈಡ್ ಮಾಡಿ ಎಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿ ನಾನು ಆರೋಗ್ಯವಾಗಿದ್ದೀನಿ, ಅವರು ಆರೋಗ್ಯವಾಗಿದ್ದಾರೆ. ಇಲ್ಲಿ ಸ್ಟಾಫು ಅಷ್ಟೇ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಶಕುಂತಲಾ ಡಾಕ್ಟರ್ ಅವರಂತೂ ನಮಗ್ ದೇವ್ರ ಇದೆ. ಇವ್ರನ್ನಂತೂ ತಮ್ಮನ್ ತರ ಟ್ರೀಟ್ ಮಾಡ್ತಾರೆ. ಏನೇ ಇವ್ರು ಬೇಜಾರಲ್ಲಿ ಇದ್ರು ಅಷ್ಟೇ, ಯಾಕೆ ಬೇಜಾರಲ್ಲಿ ಇದ್ಯಾ, ಏನ್ ಮನೆ ಕಡೆ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಹೇಳು ಏನು ಅಂದ್ಬಿಟ್ಟು ಎಲ್ಲ ಒಂದ್ ಸಮಾಧಾನ ಮಾಡೋದಾಗ್ಲಿ, ಎಲ್ಲ ಕೂಲಂಕುಷವಾಗಿ ವಿವರಣೆ ತಗೊಂಡು ಯಾಕೆ ಶುಗರ್ ಜಾಸ್ತಿ ಮಾಡ್ಕೊಂಡಿದ್ಯಾ, ಹೆಂಗ್ ಟ್ರೀಟ್ ಮಾಡ್ತಾರೆ ಅಂದ್ರೆ ಅವ್ರು ನಮ್ ದೇವ್ರ ಇದ್ದಂಗೆ ಅವ್ರು ನಮಗೆ. ಡಯಾಲಿಸಿಸ್ ಮಾಡ್ಕೊಳಕ್ ಆಗ್ಲಿಲ್ಲ ಸರ್. ಹಾಗಾಗಿ ನಾನು ಅದನ್ನ ಡೈರೆಕ್ಟ್ ನಾನು ಟ್ರಾನ್ಸ್ಪೇಟ್ಗೆ ಹೋಗಿದ್ದೆ. ಸುಸ್ತು ಮತ್ತೆ ನಿದ್ದೆ ಬರ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಅದನ್ನ ಡಯಾಲಿಸಿಸ್ ಬಿಟ್ಬಿಟ್ಟು ಟ್ರಾನ್ಸ್ಪೇಟ್ಗೆ ನಾನು ಬಂದಿದ್ದೆ ಸರ್. ಇವ್ರ ಬ್ರದರ್ ಇವರೆಲ್ಲ ಸೇರಿ ನಾವು ಟ್ರಾನ್ಸ್ಪ್ಲಾಂಟ್ ಗೆ ತೀರ್ಮಾನ ಮಾಡೋದು. ಹಂಗಾಗಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಕಿಡ್ನಿ ಫೇಲ್ಯೂರ್ ಆಗಿ ಮುಂಚಿದೆ ಯಾವ ತರ ಇದ್ನೋ ಅದೇ ತರ ಇದ್ದೀನಿ. ಆದ್ರೂ ಆರಾಮಾಗಿ ಇವಾಗ ಜೀವನ ಸಾಗಿಸ್ತಾ ಇದ್ದೀನಿ. ನನ್ನ ಜೀವನನೇ ಇಷ್ಟೊಂದು ಇಷ್ಟಕ್ಕೆ ಮುಗಿದಾಯ್ತು ಅನ್ನೋ ಒಂದು ನಿರ್ಧಾರಕ್ಕೆ ಹೋಗ್ಬಿಟ್ಟಿದೆ. ಆಮೇಲೆ ಡಾಕ್ಟರ್ ಎಲ್ಲ ಏನೂ ಆಗಲ್ಲ ಅಂತ ಹೇಳಿದ್ಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ವಿ. ಕಿಡ್ನಿದಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ಇದುವರೆಗೂ. ಆರೋಗ್ಯವಾಗಿದ್ದಾರೆ ಸರ್ ಇವಾಗ. ತುಂಬಾ ಚೆನ್ನಾಗಿದೆ ಸರ್ ಹಾಸ್ಪಿಟಲ್ ಸ್ಟಾಫ್ಸ್ ಅಷ್ಟೇನೆ, ಸೆಲ್ವಿ ಮೇಡಮ್ ಅಷ್ಟೇ ನಮಗ್ ಫಸ್ಟ್ ಧೈರ್ಯ ತುಂಬಿ ಏನಾಗಲ್ಲ, ಒಂದು ಫೈನಾನ್ಷಿಯಲಿ ಆಗ್ಲಿ ಎಲ್ಲದ್ರಲ್ಲೂ ನಮಗ್ ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತೆ ಇಲ್ಲಿ ಎಲ್ಲಾ ಸ್ಟಾಫ್ಸ್ ಅಷ್ಟೇ ಧೈರ್ಯ ಚೆನ್ನಾಗಿ ತುಂಬ್ತಾರೆ. ಮತ್ತೆ ವ್ಯವಸ್ಥೆನೂ ಹಂಗೆ ಇದೆ, ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಎನ್ ಹಾಸ್ಪಿಟಲ್.